22ನೇ ತಾರೀಕು ಬಹುತೇಕ ಕರ್ನಾಟಕ ಬಂದ್ ಆಗುವಂಥ ಸಾಧ್ಯತೆಗಳಿವೆ. ಕಾರಣ ಏನು, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕರ್ನಾಟಕ ಬಂದ್ ಆಗುತ್ತಾ? ಮಹಾರಾಷ್ಟ್ರದಲ್ಲಿ ಆಗ್ತಿರುವಂಥ ಕಿರಿಕಿರಿಗಳು, ಕರ್ನಾಟಕದಿಂದ ಬಸ್ಗಳು ಹೋಗಂಗಿಲ್ಲ, ಕಂಡಕ್ಟರ್ಗಳು ಜೀವ ಹಿಂಡೋದು, ಮಸಿ ಬೆಳೆಯೋದು, ತೊಂದರೆ ಕೊಡೋದು, ಇದೆಲ್ಲವನ್ನು ನೋಡಿ ಮಾರ್ಚ್ 22ನೇ ತಾರೀಕು ಬಂದ್ ಮಾಡಬೇಕು, ಕರ್ನಾಟಕ ಬಂದ್ ಆಗಬೇಕು ಅಂತ ಸಂಘಟನೆಗಳು ಕರೆ ಕೊಟ್ಟಿವೆ. ಬಂದ್ ಮಾಡುವಂಥದ್ದೇ ಒಂದು ಪರಿಹಾರನ ಗೊತ್ತಿಲ್ಲ, ಆದರೆ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ಕಾರಣದಿಂದ ಕರ್ನಾಟಕ ಬಂದ್ ಘೋಷಣೆ ಆಗಿದೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್. ಮಾರ್ಚ್ 22ನೇ ತಾರೀಕು ಅಂದರೆ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನಾವು ನೋಡ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಆಗ್ತಿರುವಂಥ ಕಿರಿಕಿರಿಗಳು, ಇಲ್ಲಿಂದ ಬಸ್ಗಳು ಹೋಗಂಗಿಲ್ಲ, ತೊಂದರೆ ಕೊಡೋದು ನೋಡಿ, ಈ ರೀತಿ ಅವ್ರಿಗೆ ಹಿಂಸೆ ಕೊಡೋದು, ಪ್ರಯಾಣಿಕರಿಗೆ ತೊಂದರೆ ಕೊಡೋದು. ವಾಟಾಳ್ ನೇತೃತ್ವದಲ್ಲಿ ಸೇರಿದಂಥ ಸಭೆಯಲ್ಲಿ ಇವತ್ತು ತೀರ್ಮಾನಕ್ಕೆ ಬರಲಾಗಿದೆ, ಬಂದ್ ಮಾಡಬೇಕು ಅಂತ. ವಾಟಾಳ್ ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಮಾತಾಡಬಹುದು. ಆದರೆ ವಾಟಾಳ್ ಕೊಟ್ಟಿರುವಂಥ ಕರೆಗೆ ಬೇರೆ ಬೇರೆ ಸಂಘಟನೆಗಳು ಎಸ್ಸಂತವ. ಇದಕ್ಕೆ ನಾರಾಯಣಗೌಡರ ಬಣ ಏನು ಹೇಳುತ್ತೆ, ಪ್ರವೀಣ್ ಶೆಟ್ಟರ್ ಬಣ ಏನು ಹೇಳುತ್ತೆ, ಇದನ್ನು ನೋಡಬೇಕು. ಯಾಕಂದರೆ ಸಾಮಾನ್ಯವಾಗಿ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲ ಸಂಘಟನೆಗಳು ಎಸ್ ಅಂತವೆ, ಕೆಲ ಸಂಘಟನೆಗಳು ಎಸ್ ಅನ್ನಲ್ಲ. ಅಂತೂ ಇದು 22ನೇ ತಾರೀಕು ಬಂದ್ ಅಂತ ಘೋಷಣೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕೃತ ಘೋಷಣೆ ಹೊರಗಡೆ ಬರುತ್ತೆ. ವಾಟಾಳ್ ನಾಗರಾಜ್ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಈಗ ನೋಡಿ, ಅವರೆಲ್ಲರೂ ಕೂಡ ಕೈ ಎತ್ತಿ ಬೆಂಬಲವನ್ನು ವ್ಯಕ್ತಪಡಿಸಿರೋದು, ಹೌದು ಬಂದ್ ಮಾಡಬೇಕು ಅಂತ. ಬೇರೆ ಬೇರೆ ಸಂಘಟನೆಯವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, 22ನೇ ತಾರೀಕು ಬಂದ್ ಪಕ್ಕಾನಾ? ಹೌದು ರಂಗನಾಥ್, ಈಗಾಗಲೇ ಕೂಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ, ಅಂದ್ರೆ ಪ್ರತ್ಯೇಕವಾದಂತಹ ಒಂದು ಸಭೆಯಲ್ಲಿ ಈಗಾಗಲೇ ಕೂಡ ಮಾರ್ಚ್ 4ನೇ ಶನಿವಾರ 22ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೂಡ ಒಂದು ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಕೂಡ ಒಂದು ಸುದ್ದಿಗೋಷ್ಠಿ ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಒಂದು ದಿನಾಂಕವನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಮೊದಲ ಹಂತದಲ್ಲಿ ಬೆಳಗಾವಿ ಚಲೋ ಅನ್ನು ಮಾಡಬೇಕು, ಎರಡನೇ ಹಂತದಲ್ಲಿ ರಾಜಭವನ ಮುತ್ತಿಗೆಯನ್ನು ಹಾಕಬೇಕು. ಶನಿವಾರ ಅಂದ್ರೆ 22ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಮುಂದಾಗಬೇಕು ಅನ್ನುವಂತ ಒಂದು ತೀರ್ಮಾನ ಈಗಾಗಲೇ ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಮತ್ತೆ ನಾಯಕರ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಆ ಒಂದು ಸಭೆಯಲ್ಲಿ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಎಲ್ಲರ ತೀರ್ಮಾನ, ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಈಗಾಗಲೇ ಬಂದ್ ದಿನಾಂಕ ಘೋಷಣೆಗೆ ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಸುದ್ದಿಗೋಷ್ಠಿ ಕೂಡ ಆರಂಭವಾಗಿರುವಂತದ್ದು. ಈ ಸುದ್ದಿಗೋಷ್ಠಿಯಲ್ಲಿ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅಂತೇಳಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಾರಾ ಗೋವಿಂದ್ ಇರ್ಬೋದು, ಕುಮಾರ್ ಇರ್ಬೋದು, ಈ ತರ ಎಲ್ಲ ಹಲವು ಕನ್ನಡ ಪರ ನಾಯಕರ ಒಂದು ತೀರ್ಮಾನವನ್ನ, ಅವರ ಸಲಹೆ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಈ ದಿನಾಂಕವನ್ನ ಈಗಾಗಲೇ ಕೂಡ
ತೀರ್ಮಾನ ಮಾಡಿರುವಂತದ್ದು. ಅಧಿಕೃತ ಘೋಷಣೆ ಒಂದೇ 22ನೇ ತಾರೀಕು ಕರ್ನಾಟಕ ಬಂದ್ ಆಗತ್ತೆ ಅನ್ನುವಂತ ಒಂದು ಘೋಷಣೆ ಬಾಕಿ ಇರುವಂತದ್ದು. ಅಲ್ಲ, ಈಗ ಬೇರೆ ಬೇರೆ ಸಂಘಟನೆಯವರು ಇದಕ್ಕೆ ಎಸ್ ಅಂತಾರ. ಯಾಕಂದ್ರೆ ಹಿಂದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಈಗ ವಾಟಾಳ್ ನಾಗರಾಜ್ ಬಂದ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕರವೇ ನಾರಾಯಣಗೌಡರು ಬಣ ಆಗಲಿ ಅಥವಾ ಪ್ರವೀಣ್ ಶೆಟ್ಟರು ಬಣ ಆಗಲಿ ಯಾವುದಕ್ಕೂ ಕೂಡ ಎಸ್ ಅಂದಿರಲಿಲ್ಲ. ಇಲ್ಲಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ಘೋಷಣೆ ಮಾಡಿರೋದ ಅಥವಾ ಕೆಲವರನ್ನು ಹೊರಗಡೆ ಇಟ್ಟು ಘೋಷಣೆ ಮಾಡಿರೋದ? ಹೌದು ರಂಗನಾಥ್, ತಾವು ಹೇಳಿದಂತೆ ಈಗಾಗಲೇ ಕೂಡ ಹಿಂದೆ ಘೋಷಣೆ ಮಾಡಿದಂತಹ ಬಂದ್ಗಳಲ್ಲಿ ಸಾಕಷ್ಟು ಜನರು ಪರ ವಿರೋಧದ ಮಾತುಗಳನ್ನು ಕೂಡ ಆಡಿದ್ರು. ಆದ್ರೆ ಈ ಬಾರಿಯ ಬಂದ್ನಲ್ಲಿ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಳ್ತೀವಿ, ಪ್ರತಿಯೊಬ್ಬರ ಅಭಿಪ್ರಾಯವನ್ನ ಸಲಹೆಗಳನ್ನ ತೆಗೆದುಕೊಂಡು ಅವರನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ನಾವು ಬಂದ್ ಮಾಡ್ಲಿಕ್ಕೆ ಮುಂದಾಗ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಹೇಳಿರುವಂತದ್ದು. ಪ್ರಮುಖವಾಗಿ ಕನ್ನಡ ಒಕ್ಕೂಟದಲ್ಲಿರುವಂತಹ ಎಲ್ಲಾ ಒಂದು ನಾಯಕರನ್ನ ಕರೆದು ಈಗಾಗಲೇ ಈ ಒಂದು ಸಭೆಯಲ್ಲಿ ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿರುವಂತದ್ದು. ನೀವು ಹೇಳಿದಂತೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಇರ್ಬೋದು, ಪ್ರವೀಣ್ ಶೆಟ್ಟಿ ಇರ್ಬೋದು, ಈ ತರದ ಎಲ್ಲಾ ಪ್ರಮುಖವಾದಂತ ನಾಯಕರನ್ನು ಕೂಡ ನಾವು ಭೇಟಿ ಮಾಡ್ತೀವಿ. ಅವ್ರ ಜೊತೆಯಲ್ಲೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಡಿ, ಬಂದ್ ಮಾಡಬೇಕು, ಇದು ಕನ್ನಡಿಗರ ಅಳಿವು ಉಳಿವಿನ ಪ್ರಶ್ನೆ ಅನ್ನುವಂತ ಒಂದು ಮಾತುಗಳನ್ನ ಈಗಾಗಲೇ ಸಭೆಯಲ್ಲಿ ಕೇಳಿ ಬಂದಿರುವಂತದ್ದು. ಪ್ರತಿಯೊಬ್ಬರ ನಾಯಕರು ಕೂಡ ಎಲ್ಲರನ್ನ ಭೇಟಿ ಆಗಬೇಕು, ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಪ್ರತಿಯೊಬ್ಬರನ್ನು ಹೊರಗಡೆ ಇಟ್ಟು ಬಂದ್ ಮಾಡುವಂತದ್ದು ಬೇಡ. ಎಲ್ಲರ ಒಂದು ಅಭಿಪ್ರಾಯವನ್ನು, ಸೂಚನೆ, ಸಲಹೆಗಳನ್ನ ತೆಗೆದುಕೊಂಡು ಬಂದ್ಗೆ ಮುಂದಾಗಬೇಕು ಅಂತೇಳಿ ಈಗಾಗಲೇ ಒಂದು ತೀರ್ಮಾನವನ್ನು ಕೂಡ ಮಾಡಿರುವಂತದ್ದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬಂದ್ಗಳಿಗೆ ಕರೆ ಕೊಟ್ಟಿರುವಂಥದ್ದು. ಆದರೆ ಒಂದು ಸಂಗತಿ ಏನಪ್ಪ ಅಂತಂದರೆ, ಈ ಸಂಬಂಧಪಟ್ಟಂಥವ್ರು ಬಾಯಿ ಬಂದ್ ಮಾಡಬೇಕು. ಮಹಾರಾಷ್ಟ್ರದವ್ರನ್ನ, MESನವ್ರನ್ನ ಸುಮ್ಮನೆ ನಾವು ಬಂದ್ ಮಾಡ್ಕೊಂಡು ನಷ್ಟ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿಜವಾಗ್ಲೂ ಅವ್ರ ಬಾಯಿ ಬಂದ್ ಮಾಡೋಕ್ಕೆ ಏನು ಮಾಡಬೇಕು ಅವ ಮಾತ್ರ ಸರಿ ಹೋಗುತ್ತೆ.